ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭವಾಗಿರುವಂಥದ್ದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿರುವಂಥದ್ದು. ನಿನ್ನೆ ಆಗಿರ್ಬೋದು, ಎಷ್ಟೊಂದು ಜಿಲ್ಲೆಗೆ ಜಮಾ ಆಗಿದೆ. ದಿನೇ ದಿನೇ ಹೊಸ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ಜಮಾ ಆಗಿದೆ ಅನ್ನುವಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಟೋಟಲ್ ಆಗಿ 4,000 ರೂಪಾಯಿ ಹಣ ಕೂಡ ಒಟ್ಟಿಗೆ ಜಮಾ ಆಗಿರುವಂಥದ್ದು. ಅದು ಯಾರಿಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ವೀಕ್ಷಕರೇ. ಹಾಗಾದ್ರೆ ನಿಮಗೆ 20ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವಾಗ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ನಿಮಗೆ ತಿಳಿತಾ ಹೋಗುತ್ತೆ ವೀಕ್ಷಕರೇ. ಹಾಗೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಅಪ್ಡೇಟ್ಸ್ ಡೈಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ ಹತ್ರ ಸಾಗ್ತಾ ಇದೆ. ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು 50,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಮಾಡಿದ್ರೆ ಸಬ್ಸ್ಕ್ರೈಬು. ಹಾಗೆ ಈ ಒಂದು ವಿಡಿಯೋಗೆ 1,000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ, ಒಂದೊಂದು ಲೈಕ್ನ ಮಾಡಿದ್ರು ಕೂಡ 1,000 ಅಲ್ಲ ಅದಕ್ಕಿಂತ ಜಾಸ್ತಿನ ಲೈಕ್ ಮಾಡ್ತೀರಾ. ಬೇಗ ಎಲ್ಲರೂ ಕೂಡ 1,000 ಲೈಕ್ಸ್ನ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭವಾಗಿ ಈಗ ಒಂದು 2 ರಿಂದ 4 ದಿನನೇ ಆಯ್ತು ಹತ್ತತ್ರ. ಈಗ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ಜಮಾ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕ್ರಮೇಣವಾಗಿ ದಿನೇ ದಿನೇ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಹೋಗ್ತಾ ಇದೆ. ನಾನೀಗ ಜಿಲ್ಲೆಗಳ ಹೆಸರನ್ನ ಹೇಳ್ತೇನೆ. ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೂ ಹಣ ಬಂದು ತಲುಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಹಂತವಾಗಿ ಸ್ವಲ್ಪ ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗ್ತಾ ಇದೆ ದಿನೇ ದಿನೇ. ಹಾಗಾಗಿ ನಾನು ನಿಮಗೆ ಈ ಒಂದು ಜಿಲ್ಲೆಗಳ ಹೆಸರನ್ನು ಕೂಡ ಹೇಳ್ತಾ ಹೋಗ್ತಾನೆ. ಆ ಒಂದು ಜಿಲ್ಲೆ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ನೋಡಿ. ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ವೀಕ್ಷಕರೇ. ಈಗ ನಾನು ಆ ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ಬೆಂಗಳೂರು ನಗರ ಆಗಿರ್ಬೋದು, ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಈಗಾಗಲೇ ಹಣ ಬಂದು ತಲುಪಿದೆ ಅಂತ ನಾನು ನಿಮಗೆ ಹಿಂದೆ ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ದಿನೇ ಈಗ ಹಣ ಜಮಾ ಆಗ್ತಾ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ. ಹಾಗೆ ದಾವಣಗೆರೆ ಆಗಿರ್ಬೋದು, ಹಾಗೆ ಚಿತ್ರದುರ್ಗ ಆಗಿರ್ಬೋದು, ಹಾಗೆ ತುಮಕೂರು ಆಗಿರ್ಬೋದು, ಹಾಗೆ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ವಿಜಯನಗರ ಜಿಲ್ಲೆ ಆಗಿರ್ಬೋದು, ಹಾಗೇನೆ ಮಂಗಳೂರು ಜಿಲ್ಲೆ ಆಗಿರ್ಬೋದು, ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೇನೆ ರಾಮನಗರ ಆಗಿರ್ಬೋದು, ಹಾಗೇನೆ ಗದಗ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಹಣ ಬಂದು ತಲುಪ್ತಾ ಇರುವಂಥದ್ದು ವೀಕ್ಷಕರೇ. ನೀವು ಕೇಳ್ಬೋದು, ನಿನ್ನೆ ರಜಾ ಇತ್ತು, ಇವತ್ತು ಕೂಡ ಸಂಡೇ ರಜೆ ಇರುವಂಥ, ಬ್ಯಾಂಕ್ ರಜೆ ಇರುವಂತ ಕಾರಣದಿಂದ ನಮಗೆ ಹಣ ಬರುತ್ತಾ ಅಂತ. ವೀಕ್ಷಕರೇ, ಈಗಾಗಲೇ DBT ಪುಷ್ ಆಗಿದ್ರೆ ನಿಮ್ಮ ಖಾತೆಗಳಿಗೆ ಯಾವ ಸಂದರ್ಭದಲ್ಲಾದ್ರೂ ಬೇಕಾದ್ರೂ ಹಣ ಬಂದು ತಲುಪಬಹುದು, ಜಮಾ ಆಗ್ಬೋದು. ನಿಮ್ಮ ಒಂದು ಖಾತೆಯನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಸ್ಟೇಟಸ್ ಅನ್ನು, ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಮೆಸೇಜ್ ಬಂದಿದೆ ಅಂತಾನೂ ಕೂಡ ಚೆಕ್ ಮಾಡಿ. ಅಥವಾ ನೀವು ಬ್ಯಾಂಕಿಗೆ ಹೋಗಿ, ATMಗೆ ಹೋಗಿ ನಿಮ್ಮ ಒಂದು ಮಿನಿ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಬಹುದು. ಅಲ್ಲೂ ಕೂಡ ಮಿನಿ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ನಿಮಗೆ ಹಣ ಬಂದಿದೆ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಿಮಗೆ 2,000 ರೂಪಾಯಿ ಹಣ ಬಂದಿದ್ರೆ ಅಲ್ಲೂ ಕೂಡ ನಿಮಗೆ ಗೊತ್ತಾಗುವಂಥದ್ದು ವೀಕ್ಷಕರೇ. ಹಾಗಾಗಿ ನಿಮಗೆ ಈ ಒಂದು 19ನೇ ಕಂತಿನ ಹಣ ಬಂದು ತಲುಪಿದ್ರೆ 20ನೇ ಕಂತಿನ ಹಣ ಬಂದು ತಲುಪುತ್ತೆ ವೀಕ್ಷಕರೇ. ಹಾಗಾದ್ರೆ ಈ ಒಂದು 4,000 ರೂಪಾಯಿ ಹಣ ಕೂಡ ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಬಂದು ತಲುಪಿದೆ ಅನ್ನುವಂಥದ್ದು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನಮಗೆ 4,000 ರೂಪಾಯಿ ಹಣ ಬಂದು ಜಮಾ ಆಗಿದೆ ಅಂತ. ಹಾಗಾದ್ರೆ ಈ ಒಂದು 4,000 ರೂಪಾಯಿ ಹಣ ಯಾವುದು ಅಂತಾನೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಗೊತ್ತು ಎಷ್ಟೊಂದು ಜನ. ಹಾಗೆ ಹೇಳ್ತಾ ಇದ್ದಾನೆ ವೀಕ್ಷಕರೇ, ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೂ ಕೂಡ ಎಲ್ಲರೂ ತಪ್ಪದೆ ಲೈಕ್ನ ಮಾಡಿ ವೀಕ್ಷಕರೇ. 1,000 ಲೈಕ್ಸ್ನ ಕೇಳಿದ್ದೇನೆ ನೋಡಿ. ಇನ್ನೂ ಕೂಡ 1,000 ಲೈಕ್ಸ್ ಆಗಿಲ್ಲ. ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿಕೊಂಡು 1,000 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಓಕೆ ವೀಕ್ಷಕರೇ, ನಾನೀಗ ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. 4,000 ರೂಪಾಯಿ ಹಣ ಯಾರಿಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಇಲ್ಲಿ 4,000 ರೂಪಾಯಿ ಯಾವ ಹಣ ಅಂತ ಅಂದ್ರೆ, ಯಾರಿಗೆ 19ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ನೋಡಿ, ಅಂತ ಒಂದು ಫಲಾನುಭವಿಗಳಿಗೆ 19ನೇ ಕಂತಿನ ಹಣ ಜಮಾ ಆಗಿ ಅದಾದ್ಮೇಲೆ 20ನೇ ಕಂತಿನ ಹಣ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುವಂತದ್ದು ವೀಕ್ಷಕರೇ. ಅಂದ್ರೆ ಟೋಟಲ್ ಆಗಿ ಇಲ್ಲಿ 4
14,000 ರೂಪಾಯಿ ಅವರ ಖಾತೆಗೆ ಇಲ್ಲಿ ಬಂದು ಜಮಾ ಆಗಿರುವಂಥದ್ದು. ಅವ್ರಿಗೆ ಇಲ್ಲಿ 19 ಹಾಗೆ 20ನೇ ಕಂತಿನ ಹಣ ಟೋಟಲ್ ಆಗಿ 2 ಕಂತಿನ ಹಣ ಇಲ್ಲಿ ಜಮಾ ಆಗಿರುವಂಥದ್ದು. ವೀಕ್ಷಕರೇ, ನಿಮ್ಮ ಖಾತೆಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೂ ಕೂಡ 19 ಹಾಗೆ 20ನೇ ಕಂತಿನ ಹಣ 19ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅದು ಸೇರಿ 20ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು. ಹಾಗೆಯೇ 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ನಿಮಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅಂದ್ರೆ ಇನ್ನು 5ರಿಂದ 8 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಕೂಡ ಜಮಾ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಡೈಲಿ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತಾನೆ. ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮಗೆ ಡೈಲಿ ತಿಳಿಸ್ತಾ ಹೋಗ್ತಾನೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ, ನಿಮಗೆ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತಾನೆ ವೀಕ್ಷಕರೇ. ಹಾಗೆಯೇ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಪ್ಪದೆ ಶೇರ್ ಮಾಡಿ. ಯಾರು 19, 20ನೇ ಕಂತಿನ ಹಣ ಬಂದಿಲ್ಲ ಅಂತ ಇರ್ತಾರೆ ಅಂತ ಒಂದು ಫಲಾನುಭವಿಗಳಿಗೆ ತಪ್ಪದೆ ಶೇರ್ ಮಾಡಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.